ಒಂದೇ ಹುಡುಗರೇ ಇಬ್ಬರು ಇಷ್ಟಪಡ್ತಾರೆ. ಒಂದು ಚಿಕ್ಕ ಡೌಟಿಂದ ಏನೆಲ್ಲ ಆಯಿತು, ಯಾರಿಗೆ ಆ ಹುಡುಗ ಸಿಗ್ತಾನೆ ಅನ್ನೋದೇ ಕಾಕ್ಟೇಲ್ 2 ಮೂವಿ ಶುರು ಆಗೋದು ಕುನಾಲ್ ಮತ್ತು ದಿಯಾಯಿಂದ. ಕುನಾಲ್ ಹತ್ರ ರೆಸ್ಟೋರೆಂಟ್ ಇರುತ್ತೆ, ಅವನಲ್ಲಿ ಶೆಫ್ ಕೂಡ. ದಿಯಾ ಜಾಬ್ ಮಾಡ್ತಾ ಇರ್ತಾಳೆ. ಇವರಿಬ್ಬರು ಡೆಲ್ಲಿಲಿರ್ತಾರೆ. ಇವರಿಬ್ಬರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ಇವರಿಬ್ಬರು ಕಾಲೇಜಿಗೆ ಬಂದ ಮೇಲೆ ಲವ್ ಮಾಡ್ತಾರೆ. ಹೈಯರ್ ಎಜುಕೇಷನ್ಗೋಸ್ಕರ ದಿಯಾ ಫಾರಿನ್ಗೆ ಹೋಗಬೇಕಾಯಿತು. ಆದರೆ ಇವರಿಬ್ಬರು ತುಂಬಾ ಚೆನ್ನಾಗಿರ್ತಾರೆ. ಲಾಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ತುಂಬಾ ಚೆನ್ನಾಗಿರ್ತಾರೆ. ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಇವರಿಬ್ಬರು ಒಟ್ಟಿಗೆ ಇರ್ತಾರೆ. ಆದರೆ ಇವರಿಬ್ಬರು ಪೇರೆಂಟ್ಸ್ಗೆ ಇವರಿಬ್ಬರನ್ನ ಮದುವೆ ಮಾಡಬೇಕಂತ ಇರುತ್ತೆ. ಆದರೆ ದಿಯಾ ಮತ್ತು ಕುನಾಲ್ ನಾವು ಲಿವಿಂಗ್ನಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ಸೊಸೈಟಿಗೋಸ್ಕರ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಇವರು ಒಂದಿನ ಫ್ರೆಂಡ್ಸ್ ಮನೆಗೆ ಹೋಗ್ತಾರೆ. ಅಲ್ಲಿ ರಿಯಾ ಅನ್ನೋ ಕಪಲ್ ಬಂದಿರಲಿಲ್ಲ. ರಿಯಾ ತನ್ನ ಹಸ್ಬೆಂಡ್ ಚಾಟ್ ಓದ್ಬಿಟ್ಟಿದ್ಲು. ಅದರಲ್ಲಿ ಅವಳು ಹಸ್ಬೆಂಡ್ ಅವಳಿಗೆ ಮೋಸ ಮಾಡೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆ ನಾವು ಕುನಾಲ್ನ ನೋಡ್ತೀವಿ. ಕುನಾಲ್ ಫುಲ್ ನಶೆಲಿರ್ತಾನೆ. ಅವನು ನಕ್ಕೊಂಡು ಹೇಳ್ತಾನೆ, ರಿಯಾ ಹಸ್ಬೆಂಡ್ ಹಾಗೆಲ್ಲ ಚಾಟ್ನಲ್ಲಿ ಹೇಳಬಾರ್ದಿತ್ತಪ್ಪ. ಅಕಸ್ಮಾತ್ ನಾನೇನಾದರೂ ಚೀಟ್ ಮಾಡೋದಿದ್ರೆ ನಾನಂತೂ ಸಿಕ್ಕಾಕೊಳ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ದಿಯಾಗೆ ಶಾಕ್ ಆಗುತ್ತೆ. ದಿಯಾಗ ಅನಿಸುತ್ತೆ ಕುನಾಲ್ ನನಗೆ ಚೀಟ್ ಮಾಡ್ತಿದ್ದಾನೆ ಅಂತ. ಇದೇ ಕಾರಣಕ್ಕೆ ಕುನಾಲ್ ಎಲ್ಲೇ ಹೋದರೂ ದಿಯಾ ಮನಸ್ಸಲ್ಲಿ ಕುನಾಲ್ ನನಗೆ ಚೀಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ದಿಯಾ ಹುಡುಗರು ಹೇಗೆಲ್ಲ ಚೀಟ್ ಮಾಡ್ತಿದ್ದಾರೆ ಅಂತ ರಿಸರ್ಚ್ ಮಾಡ್ತಾ ಇರ್ತಾಳೆ. ಆಮೇಲೆ ಅವಳಿಗೆ ರಿಯಲೈಸ್ ಆಗುತ್ತೆ, ಸುಮ್ಮನೆ ನಾನು ಏನೇನೋ ಅಂದ್ಕೊತಿದ್ದೀನಿ, ಹಾಗೆಲ್ಲ ಏನೂ ಇಲ್ಲ ಅಂತ. ಅದಾದಮೇಲೆ ಕುನಾಲ್ ಹೇಳ್ತಾನೆ, ನಾವಿಬ್ಬರು ಟ್ರಿಪ್ಪಿಗೆ ಹೋಗೋಣ ಅಂತ. ಓಕೆ ಅಂತ ದಿಯಾ ಕೂಡ ಹೇಳ್ತಾಳೆ. ಇವರಿಬ್ಬರು ಈಗ ಸಿಲ್ಸಿಗೆ ಹೋಗ್ತಾರೆ. ಸಿಲ್ಸಿನಲ್ಲಿ ದಿಯಾಗೆ ಒಬ್ಬ ಹುಡುಗ ಸಿಗ್ತಾನೆ. ಅವನು ದಿಯಾಗೆ ಹೇಳ್ತಾನೆ, ನಿನ್ನನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಅಂತ. ಆಮೇಲೆ ಗೊತ್ತಾಗುತ್ತೆ ಇವನಿಗೆ ಕಳಿಸಿದ್ದು ತನ್ನ ಫ್ರೆಂಡ್ ಆ್ಯಲಿ ಅಂತ. ಆ್ಯಲಿ ಅಲ್ಲೇ ಇದ್ದು ದಿಯಾ ಜೊತೆ ಪ್ರ್ಯಾಂಕ್ ಮಾಡ್ತಾ ಇದ್ಲು. ಇಲ್ಲಿ ನಮಗೆ ಗೊತ್ತಾಗೋದು ದಿಯಾ ಎಜುಕೇಷನ್ಗೆ ಅಂತ ಬೇರೆ ಕಂಟ್ರಿಗೆ ಹೋಗಿರ್ತಾಳೆ ಅಲ್ವಾ. ಅಲ್ಲಿ ಆ್ಯಲಿ ಜೊತೆ ಫ್ರೆಂಡ್ಶಿಪ್ ಆಗಿತ್ತು. ಆದರೆ ಲಾಸ್ಟ್ 10 ಇಯರ್ಸಿಂದ ಇವರಿಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇರಲಿಲ್ಲ. ಈಗ ಆ್ಯಲಿ, ನೀನು ಇಲ್ಲಿಗೆ ಬಂದಿದ್ಯಾ, ಆದರೆ ಬಂದಿರೋ ವಿಷಯನೇ ಹೇಳಿಲ್ಲ ನೀನು. ಇಲ್ಲಿ ದಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ನ ಪೋಸ್ಟ್ ಮಾಡ್ತಾ ಇರ್ತಾಳೆ. ಇದೇ ಕಾರಣಕ್ಕೆ ಆ್ಯಲಿಗೆ ಗೊತ್ತಾಗುತ್ತೆ ದಿಯಾ ಇಲ್ಲಿಗೆ ಬಂದಿದ್ದಾಳೆ ಅಂತ. ಈಗ ಆ್ಯಲಿ ಕುನಾಲ್ ಮತ್ತು ದಿಯಾಗೆ ಹೇಳ್ತಾಳೆ, ನೀವಿಬ್ಬರು ಏನೇ ಪ್ಲ್ಯಾನ್ ಮಾಡಿದರೂ ಕ್ಯಾನ್ಸಲ್ ಮಾಡಿಬಿಡಿ, ಯಾಕಂದರೆ ಇಲ್ಲಿ ನಿಮಗೆ ನಾನೇ ಸುತ್ತಾಡಿಸ್ತೀನಿ ಅಂತ. ಇದಕ್ಕೆ ಇವರಿಬ್ಬರು ಒಪ್ಕೊತಾರೆ. ಆ್ಯಲಿ ಇವರಿಬ್ಬರನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಳೆ. ಅವರಿಬ್ಬರು ತುಂಬಾ ಡ್ಯಾನ್ಸ್ ಮಾಡ್ತಾಳೆ. ಅದಾದಮೇಲೆ ಆ್ಯಲಿ ತನ್ನ ಮನೆಗೇ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾಳೆ. ಆ್ಯಲಿ ಕುನಾಲ್ ಹತ್ರ ಡ್ರಿಂಕ್ಸ್ ತೊಗೊಂಬಾ ಅಂತ ಹೇಳ್ತಾಳೆ. ಅದಾದಮೇಲೆ ಆ್ಯಲಿ ದಿಯಾ ಹತ್ರ ಕೇಳ್ತಾರೆ, ನೀವಿಬ್ಬರು ಇಷ್ಟೊಂದು ಪರ್ಫೆಕ್ಟ್ ಕಪ್ಪಲ್ ಅಲ್ವಾ, ಇಲ್ಲಿ ತನಕ ಯಾಕೆ ಮದುವೆ ಆಗಿಲ್ಲ ಅಂತ. ಅದಕ್ಕೆ ದಿಯಾ ಹೇಳ್ತಾಳೆ, ನಾವಿಬ್ಬರು ಕಪಲ್ ಹೌದು, ಆದರೆ ನನಗಂತೂ ಅರ್ಥ ಆಗ್ತಿಲ್ಲ, ಅವನು ನನಗೆ ಇಷ್ಟಪಡ್ತಿದ್ದಾನ ಇಲ್ವಾ ಅಂತ. ನಾವಿಬ್ಬರು ತುಂಬ ವರ್ಷಗಳಿಂದ ಜೊತೆಗಿದ್ವಿ, ಮೋಸ್ಟ್ಲಿ ನಾನೊಂದು ಹ್ಯಾಬಿಟ್ ಆಗಿರಬೇಕು ಅಂತ. ಆ್ಯಕ್ಚುಲಿ ದಿಯಾಗೆ ಗೊತ್ತಾಗಬೇಕಿದೆ ಕುನಾಲ್ ಮನಸ್ಸಲ್ಲಿ ನಾನು ಇದ್ದೀನಾ ಇಲ್ವಾ ಅಂತ. ಅದಕ್ಕೆ ಆ್ಯಲಿ ಹೇಳ್ತಾಳೆ, ಹೋಗಿಬಿಟ್ಟು ಮಾತಾಡೋ ಅವನ ಜೊತೆ ಅಂತ. ಅದಕ್ಕೆ ದಿಯಾ ಹೇಳ್ತಾಳೆ, ನಾನು ಹೋಗಿ ಮದುವೆ ಆಗಬೇಕು ಅಂದರೆ ಮದುವೆ ಆಗ್ತಾನೆ, ಆದರೆ ರಿಯಾಲಿಟಿನಲ್ಲಿ ಪ್ರೀತಿಯಿಂದ ಆಗ್ತಾನೋ ಇಲ್ಲ ಕೇಳದೆ ಅಂತ ಆಗ್ತಾನೋ ಅಂತ ಗೊತ್ತಾಗಲ್ಲ ಅಲ್ವಾ ಅಂತ ಹೇಳ್ತಾಳೆ. ಇದಾದಮೇಲೆ ದಿಯಾ ಆ್ಯಲಿಗೆ ಕೆಲಸ ಕೊಡ್ತಾಳೆ. ಅದೇನಪ್ಪ ಅಂದರೆ ಕುನಾಲ್ ಜೊತೆ ಫ್ಲರ್ಟ್ ಮಾಡೋದು. ಇದರಿಂದ ದಿಯಾಗೆ ಗೊತ್ತಾಗುತ್ತೆ ಕುನಾಲ್ ತನ್ನ ಇಷ್ಟಪಡ್ತಿದ್ದಾನೋ ಇಲ್ವೋ ಅಂತ. ಇದಕ್ಕೆ ಆ್ಯಲಿ ಕೂಡ ಒಪ್ಕೊತಾಳೆ. ನೆಕ್ಸ್ಟ್ ಡೇಯಿಂದನೇ ಆ್ಯಲಿ ಫ್ಲರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ದಿಯಾಗೆ ಮ್ಯೂಸಿಯಮ್ಗೆ ಹೋಗೋ ಆಸೆ, ಆದರೆ ಅವಳಿಗೆ ಗೊತ್ತಿತ್ತು ಕುನಾಲ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಇನ್ನೊಂದು ಕಡೆ ಆ್ಯಲಿಗೆ ವೈನ್ ಶಾಪ್ಗೆ ಕರ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ದಿಯಾ ಹೇಳ್ತಾಳೆ, ಕುನಾಲ್ಗೆ ಮ್ಯೂಸಿಯಂ ಅಲ್ಲ ವೈನ್ ಶಾಪ್ಗೆ ಕರ್ಕೊಂಡು ಹೋಗು. ಕುನಾಲ್ ಬೇಡ ಬೇಡ ಅಂದರೂ ಫೋರ್ಸ್ ಮಾಡಿ ದಿಯಾ ಕುನಾಲ್ಗೆ ಕಳಿಸ್ಕೊಡ್ತಾಳೆ. ಅವರಿಬ್ಬರು ವೈನ್ ಶಾಪಿಗೆ ಹೋಗಿ ತುಂಬಾ ಎಂಜಾಯ್ ಮಾಡ್ತಾರೆ. ಅದ್ರ ಮಧ್ಯೆ ಆ್ಯಲಿ ಕುನಾಲ್ ಜೊತೆ ಫ್ಲರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಕುನಾಲ್ ರೆಸ್ಪಾನ್ಸ್ ತುಂಬಾ ನ್ಯೂಟ್ರಲ್ ಆಗಿತ್ತು, ಅಷ್ಟೇನು ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ. ಆಮೇಲೆ ಮನೆಗೆ ಬಂದಮೇಲೆ ದಿಯಾಗೆ ಹೇಳ್ತಾಳೆ, ಪೂರ್ತಿ ದಿನ ಟ್ರೈ ಮಾಡಿದೆ ಬಟ್ ಅವನು ಇಂಟ್ರೆಸ್ಟೇ ತೋರಿಸ್ಲಿಲ್ಲ ಅಂತ. ಇದನ್ನು ಕೇಳಿಸ್ಕೊಂಡು ದಿಯಾಗೆ ತುಂಬಾ ಖುಷಿಯಾಗುತ್ತೆ. ಆದರೂ ದಿಯಾ ಹೇಳ್ತಾಳೆ, ಟ್ರೈ ಮಾಡ್ತಾ ಇರೋ. ನೆಕ್ಸ್ಟ್ ಸೀನಲ್ಲಿ ಇವರು ಪ್ಲ್ಯಾನ್ ಮಾಡಿರ್ತಾರೆ ವಿಲ್ಲಾಗೆ ಹೋಗಬೇಕು ಅಂತ. ದಿಯಾ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅವಳಿಗೆ ಹುಷಾರಿಲ್ಲ ಬರೋಕ್ಕಾಗಲ್ಲ ಅಂತ. ನೀವಿಬ್ಬರು ಹೋಗಿ ಅಂತ ಫೋರ್ಸ್ ಮಾಡಿ ಕಳಿಸ್ಕೊಡ್ತಾಳೆ. ಕಾರಲ್ಲಿ ಹೋಗುವಾಗ ಕೂಡ ಫ್ಲರ್ಟ್ ಮಾಡೋಕ್ಕೆ ಆ್ಯಲಿ ಸ್ಟಾರ್ಟ್ ಮಾಡ್ತಾಳೆ, ಆದರೆ ಏನೂ ಯೂಸ್ ಆಗಲ್ಲ. ಆಮೇಲೆ ಇವರಿಬ್ಬರು ವಿಲ್ಲಾಗೆ ರೀಚ್ ಆಗ್ತಾರೆ. ಆ್ಯಲಿ ದಿಯಾಗೆ ಕಾಲ್ ಮಾಡಿ ಹೇಳ್ತಾಳೆ, ನೀನು ವಿಲ್ಲಾಗೆ ಬರೋಕ್ಕೆ ಹೋಗಬೇಡ, ನಾಡಿದ್ದು ಬಾ, ನಾಳೆ ಕೂಡ ಟ್ರೈ ಮಾಡ್ತೀನಿ ಅಂತ. ನೋಡೋಣ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ದಿಯಾ ಒಪ್ಕೊತಾಳೆ. ನೆಕ್ಸ್ಟ್ ಡೇ ತುಂಬಾ ಎಂಜಾಯ್ ಮಾಡ್ತಾರೆ ಇವರಿಬ್ಬರು. ಆದರೆ ಆ್ಯಲಿಗೆ ಕುನಾಲ್ ಮೇಲೆ ಫೀಲಿಂಗ್ಸ್ ಬರ್ತಾ ಇರುತ್ತೆ. ಕುನಾಲ್ಗೆ ಅರ್ಥ ಆಗುತ್ತೆ ಆ್ಯಲಿ ಎಷ್ಟೇ ಡೋಂಟ್ ಕೇರ್ ಆ್ಯಂಡ್ ಆ್ಯಟಿಟ್ಯೂಡ್ ಇದ್ದರೂ ಒಳಗಡೆಯಿಂದ ಎಮೋಷ್ನಲ್ ಹುಡುಗಿ ಅಂತ. ಅವನು ಕೇಳ್ತಾನೆ,
ನೀನು ಇನ್ನು ಯಾಕೆ ಸಿಂಗಲ್ ಇದೆಯಾ ಅಂತ. ಅದಕ್ಕೆ ಆ್ಯಲಿ ಹೇಳ್ತಾಳೆ, ಯಾರೇ ನನ್ನ ಹಾರ್ಟ್ ಬ್ರೇಕ್ ಮಾಡೋ ಮುಂಚೆನೇ ನಾನೇ ಅದರಿಂದ ಹೊರಗಡೆ ಬಂದುಬಿಡ್ತೀನಿ. ಸೊ ನನಗೆ ಸ್ಟೇಬಲ್ ರಿಲೇಷನ್ಶಿಪ್ ಸಿಕ್ಕಿಲ್ಲ ಅಂತ. ನೀನು ಹಾರ್ಟ್ ಬ್ರೇಕ್ ಆಗುತ್ತೆ ಅಂತ ಪ್ರೀತಿನ ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು ಅಂತ ಏನಿಲ್ಲ, ನೀನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿನ್ನ ಪ್ರೀತಿ ಮಾಡೋರು ಕೂಡ ಎಲ್ಲೋ ಒಂದು ಕಡೆ ಇದ್ದೇ ಇರ್ತಾನೆ, ಅವನು ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾನೆ. ಅವಳು ತುಂಬಾ ಎಮೋಷ್ನಲ್ ಆಗ್ತಾಳೆ. ಅದಾದಮೇಲೆ ಅವನ ಹತ್ರ ಬರೋಕ್ಕೆ ಆ್ಯಲಿ ಟ್ರೈ ಮಾಡ್ತಾಳೆ. ನೆಕ್ಸ್ಟ್ ಡೇ ದಿಯಾ ಆ್ಯಲಿಗೆ ಕಾಲ್ ಮಾಡ್ತಾಳೆ. ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದರೆ ಆ್ಯಲಿ ವಾಯ್ಸಲ್ಲಿ ತುಂಬಾ ಟೆನ್ಷನ್ ಇತ್ತು. ಅದು ದಿಯಾಗೂ ಕೂಡ ಅರ್ಥ ಆಯಿತು. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆ್ಯಲಿಗೆ ಕುನಾಲ್ ಕಾಫಿ ತಂದುಬಿಟ್ಟು ರಾತ್ರಿ ಏನೆಲ್ಲ ಆಯಿತು ಅದನ್ನೆಲ್ಲ ಮರ್ತುಬಿಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಮೂಮೆಂಟ್ ದಿಯಾ ಬಂದುಬಿಟ್ಟು ಆ್ಯಲಿ ಹತ್ರ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಆ್ಯಲಿ ಹೇಳ್ತಾಳೆ, ನಾನು ತುಂಬಾ ಟ್ರೈ ಮಾಡಿದೆ, ಬಟ್ ಕುನಾಲ್ ಮಾತ್ರ ಸೆಡ್ಯೂಸ್ ಆಗಿಲ್ಲ, ಅವನು ನಿನ್ನನ್ನೇ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಇದಕ್ಕೆ ದಿಯಾ ಅಂತ ತುಂಬಾ ಖುಷಿ ಆಗ್ತಾಳೆ. ಇದಾದಮೇಲೆ ಇವ್ರು 3 ಜನ ತುಂಬಾ ಎಂಜಾಯ್ ಮಾಡ್ತಾರೆ. ಒಂದಿನ ದಿಯಾ ಕುನಾಲ್ಗೆ ಪ್ರಪೋಸ್ ಮಾಡ್ತಾಳೆ. ಇದರಿಂದ ಕುನಾಲ್ಗೆ ಶಾಕ್ ಆಗುತ್ತೆ ಆ್ಯಂಡ್ ಮದುವೆಗೆ ಕೂಡ ಒಪ್ಕೊತಾನೆ. ಇದನ್ನು ನೋಡಿಬಿಟ್ಟು ಆ್ಯಲಿಗೆ ಶಾಕ್ ಆಗುತ್ತೆ, ಯಾಕಂದರೆ ಅವಳು ಕೂಡ ರಿಯಲ್ ಆಗಿ ಲವ್ ಮಾಡ್ತಾ ಇರ್ತಾಳೆ. ಇದಾದಮೇಲೆ ಟ್ರಿಪ್ ಮುಗಿಸ್ಕೊಂಡು ದಿಲ್ಲಿಗೆ ಹೊರಟುಬಿಡ್ತಾರೆ. ಹೊರಡೋ ಮುಂಚೆ ದಿಯಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಮತ್ತು ಆ್ಯಲಿ ಹತ್ರ ಮದುವೆಗೆ ಕೂಡ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಆ್ಯಲಿ, ನನಗೆ ಮದುವೆಗೆ ಬರೋಕ್ಕೆ ಇಷ್ಟ ಆಗಲ್ಲ, ಸೊ ಮದುವೆಗೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿಯಾ ಮತ್ತು ಕುನಾಲ್ ದಿಲ್ಲಿಗೆ ವಾಪಸ್ ಬರ್ತಾರೆ. ಮನೇಲಿ ಅವ್ರ ಎಂಗೇಜ್ಮೆಂಟ್ ಕೂಡ ಮಾಡ್ತಾರೆ. ಎಂಗೇಜ್ಮೆಂಟಿಗೆ ಆ್ಯಲಿ ಕೂಡ ಬರ್ತಾಳೆ. ಆ್ಯಲಿ ದಿಯಾ ಮತ್ತು ಕುನಾಲ್ ಫ್ಲ್ಯಾಟ್ನಲ್ಲಿ ಸ್ಟೇ ಮಾಡ್ತಾಳೆ. ಇವಾಗ ಆ್ಯಲಿ ಬ್ಯಾಗ್ ಪ್ಯಾಕ್ ಆಗಿರಲಿಲ್ಲ. ಅದಕ್ಕೆ ದಿಯಾ ಹೇಳ್ತಾಳೆ, ನೈಟ್ ಡ್ರೆಸ್ ತಗೋ ಅಂತ. ಅದಕ್ಕೆ ಆ್ಯಲಿ ಹೇಳ್ತಾಳೆ, ನೈಟ್ ಡ್ರೆಸ್ ನನಗೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಮಲಗುವಾಗ ನಾನು ಡ್ರೆಸ್ಸೇ ಹಾಕೋದಿಲ್ಲ. ಆ್ಯಂಡ್ ಅವಳು ಹೇಳ್ತಾಳೆ ದಿಯಾ ಮತ್ತು ಕುನಾಲ್ಗೆ, ನೀವಿಬ್ಬರು ಕೂಡ ಟ್ರೈ ಮಾಡಿ ಅಂತ. ಇದನ್ನು ಕೇಳಿ ಕುನಾಲ್ಗೆ ನಾವು ಇದನ್ನು ಟ್ರೈ ಮಾಡಬೇಕು ಅಂತ. ಸೊ ದಿಯಾ ಮತ್ತು ಕುನಾಲ್ ಇಬ್ಬರು ಟ್ರೈ ಮಾಡ್ತಾರೆ. ಬಟ್ ದಿಯಾಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ದಿಯಾ ಎದ್ಬಿಟ್ಟು ಬಟ್ಟೆನ ಹಾಕೊತಾಳೆ. ಇದಾದಮೇಲೆ ಫ್ರಿಜ್ನಲ್ಲೇ ನೀರು ತರೋಕೆ ಅಂತ ಕುನಾಲ್ ಬರ್ತಾನೆ. ಆದರೆ ಆ್ಯಲಿ ಸಡನ್ನಾಗಿ ಬರ್ತಾಳೆ ವಿತೌಟ್ ಕ್ಲೋತ್ಸ್. ಇಬ್ಬರು ಕಿರ್ಚ್ಕೊಂಡು ಓಡೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದಿಯಾಗೆ ಈ ವಿಷಯ ಆ್ಯಲಿ ಹೇಳ್ತಾಳೆ. ದಿಯಾ ಸ್ವಲ್ಪ ಜಲಸ್ ಆಗ್ತಾಳೆ, ಯಾಕಂದರೆ ಕುನಾಲ್ ದಿಯಾ ಫಿಯಾನ್ಸೆ. ಈಗ ಆ್ಯಲಿ ಹೇಳ್ತಾಳೆ, ನೀನು ಏನು ಯೋಚನೆ ಮಾಡಬೇಡ, ನಿನ್ನ ಮದುವೆಗೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ. ಈಗ ಆ್ಯಲಿ ಎಲ್ರಿಗೂ ಇಂಪ್ರೆಸ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಮದುವೆ ಕೆಲಸ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರಾತ್ರಿ ಆಗುತ್ತೆ. ಆ್ಯಲಿ ಕುನಾಲ್ ಹತ್ರ ಲವ್ ಮಾಡೋ ವಿಷಯ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಕುನಾಲ್ಗೆ ಫುಲ್ ಶಾಕ್ ಆಗುತ್ತೆ. ಆ್ಯಲಿ ಹೇಳ್ತಾಳೆ, ನೀನು ಅವಳ ಜೊತೆ ಅಷ್ಟೇನು ಖುಷಿಯಾಗಿಲ್ಲ ಅಂತ ನಂಗೆ ಗೊತ್ತು, ನೀನು ನನ್ನ ಜೊತೆ ಮದುವೆ ಆಗೋ ಅಂತ ಹೇಳ್ತಾಳೆ. ಕುನಾಲ್ ಫುಲ್ ಶಾಕ್ ಆಗ್ತಾನೆ. ಅಟ್ಲೀಸ್ಟ್ ನಾನು ಹೇಳಿದ್ದಕ್ಕೆ ಏನಾದರೂ ಹೇಳು ಅಂತ ಆ್ಯಲಿ ಕುನಾಲ್ಗೆ ಹೇಳ್ತಾಳೆ. ಬಟ್ ಕುನಾಲ್ ಅಲ್ಲಿ ಏನೂ ಹೇಳಿದೆ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಡೇ ನಾವು ದಿಯಾನ ನೋಡಬಹುದು. ಅವಳು ಅವಳ ಫ್ರೆಂಡ್ಸ್ ಜೊತೆಗೆ ಯಂಗ್ ಸ್ಟಾರ್ ಪಾರ್ಟಿನ ಮಾಡಬೇಕು ಅಂತ ಅಂದ್ಕೊತಾರೆ. ಆವಾಗ ಆ್ಯಲಿ ಬಂದುಬಿಟ್ಟು, ಇದು ತುಂಬಾ ಬೋರಿಂಗ್ ಕಣೆ, ನಾವು ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾಳೆ. ಇಲ್ಲೂ ಕೂಡ ಆ್ಯಲಿ ಕುನಾಲ್ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಇದನ್ನು ದಿಯಾ ಕೂಡ ನೋಟಿಸ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆ್ಯಲಿ ಕುನಾಲ್ ಮತ್ತು ಫ್ರೆಂಡ್ಸ್ಗೆ ಸಪ್ರೇಟ್ ಪಾರ್ಟಿ ಅರೇಂಜ್ ಮಾಡ್ತಾಳೆ. ಹಾಗೆ ದಿಯಾ ಮತ್ತು ಅವಳ ಫ್ರೆಂಡ್ಸಿಗೂ ಕೂಡ ಸಪ್ರೇಟ್ ಪಾರ್ಟಿ ಅರೇಂಜ್ ಮಾಡ್ತಾಳೆ. ಇವಾಗ ಕುನಾಲ್ಗೆ ಆ್ಯಲಿ ವೈನ್ ಬಾಟಲ್ನ ಗಿಫ್ಟ್ ಮಾಡ್ತಾಳೆ. ಇದನ್ನು ನೋಡಿಬಿಟ್ಟು ಕುನಾಲ್ ಆ್ಯಲಿ ಹತ್ರ ನನ್ನ ಜೊತೆ ಡ್ರಿಂಕ್ ಮಾಡು ಅಂತ ಆ್ಯಲಿ ಹತ್ರ ಕೇಳ್ತಾನೆ. ಆ್ಯಲಿ ಮತ್ತು ಕುನಾಲ್ ಡ್ರಿಂಕ್ ಮಾಡ್ತಾರೆ. ಅದಾದಮೇಲೆ ಅವಳು ಹೊರಡಬೇಕಾದ್ರೆ ಆ್ಯಲಿ ಒಬ್ಬ ಫ್ರೆಂಡ್ ಬಂದುಬಿಟ್ಟು ಆ್ಯಲಿ ಜೊತೆ ಫ್ಲರ್ಟ್ ಮಾಡ್ತಾಳೆ. ಇದನ್ನು ನೋಡಿಬಿಟ್ಟು ಕುನಾಲ್ಗೆ ಫುಲ್ ಸಿಟ್ಟು ಬರುತ್ತೆ. ಅವನ ಜೊತೆ ಜಗಳ ಕೂಡ ಆಡ್ತಾನೆ. ಇದನ್ನು ನೋಡಿಬಿಟ್ಟು ಆ್ಯಲಿಗೆ ತುಂಬಾ ಖುಷಿಯಾಗುತ್ತೆ. ಇವಾಗ ಆ್ಯಲಿ ದಿಯಾ ಮನೆಗೆ ಹೋಗ್ತಾಳೆ. ಅಲ್ಲಿ ಕೂಡ ಸಪ್ರೇಟ್ ಪಾರ್ಟಿ ಇತ್ತು. ಕುನಾಲ್ಗೆ ಫೋನ್ ಮಾಡಬೇಕು ಅಂತ ದಿಯಾ ಮೊಬೈಲ್ ತೆಗಿತಾಳೆ. ಆದರೆ ಫೋನ್ನ ಆ್ಯಲಿ ಕಸ್ಕೊತಾಳೆ. ಇನ್ನೊಂದು ಕಡೆ ಕುನಾಲ್ ಕೂಡ ಆ್ಯಲಿಗೆ ಫೋನ್ ಮಾಡ್ತಾ ಇದ್ಲು. ಆದರೆ ದಿಯಾ ಫೋನ್ ಆ್ಯಲಿ ಹತ್ರ ಇತ್ತು. ದಿಯಾ ಮನೆಯಲ್ಲಿ ಪಾರ್ಟಿ ಮುಗಿಯುತ್ತೆ. ದಿಯಾ ಮಲ್ಗೋಕ್ಕೆ ಹೋಗ್ತಾಳೆ. ಆದರೆ ಕುನಾಲ್ ದಿಯಾಗೆ ಫೋನ್ ಮಾಡ್ತಾ ಇದ್ದ. ಅದನ್ನು ನೋಡಿಬಿಟ್ಟು ಆ್ಯಲಿ ಅವನನ್ನು ಪಿಕ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕುನಾಲ್ ಆ್ಯಲಿಗೆ ಹೇಳ್ತಾನೆ, ನಿಂಗೋಸ್ಕರ ನಾನು ದಿಯಾನ ಬಿಟ್ಟುಬಿಡೋಕ್ಕಾಗಲ್ಲ, ನಾನು ಅವಳಿಗೆ ಮೋಸ ಮಾಡೋಕ್ಕಾಗಲ್ಲ. ಆಗ ಆ್ಯಲಿ ಕುನಾಲ್ಗೆ ಹೇಳ್ತಾಳೆ, ನೀನು ತುಂಬಾ ಒಳ್ಳೆಯವನು ಕುನಾಲ್, ನೀನು ಯಾರಿಗೂ ಹರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ನೀನು ಕೂಡ ನನ್ನ ಇಷ್ಟಪಡ್ತಿದ್ಯಾ, ನೀನು ಅದನ್ನು ಒಪ್ಕೊತಿಲ್ಲ ಅಂತ. ದಿಯಾಗೆ ಹರ್ಟ್ ಆಗುತ್ತೆ ಅಂತ ನೀನು ಎಕ್ಸೆಪ್ಟ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಇದನ್ನು ಕೇಳಿಸ್ಕೊಂಡು ಕುನಾಲ್ಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಏನು ಆನ್ಸರ್ ಮಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಇಬ್ಬರು ಮನೆಗೆ ಹೋಗ್ತಾರೆ.
ಅಲ್ಲಿ ಸಡನ್ ಆಗಿ ದಿಯಾ ಆ್ಯಲಿ ಮೇಲೆ ಸಿಟ್ಟಾಗ್ತಾಳೆ. ನೀನು ಯಾಕೆ ನನಗೆ ಹೇಳಿಲ್ಲ, ನೀನು ಕುನಾಲ್ಗೆ ಪಿಕ್ ಮಾಡೋಕ್ಕೆ ಹೋಗಿದ್ಯಾ ಅಂತ. ಇದನ್ನು ಕೇಳಿಸ್ಕೊಂಡ ಕುನಾಲ್ಗೆ ಇರಿಟೇಟ್ ಆಗುತ್ತೆ. ಯಾಕೆ ಬೈತಿದ್ಯಾ ಅವಳಿಗೆ, ಜಸ್ಟ್ ಪಿಕ್ ಮಾಡೋಕ್ಕೆ ಬಂದಿದ್ಲು ಅಷ್ಟೇ ತಾನೇ ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೊತಾನೆ. ಇದನ್ನು ಕೇಳಿಸ್ಕೊಂಡು ದಿಯಾಗೆ ಬೇಜಾರಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದಿಯಾ ಆ್ಯಲಿಗೆ ಹೋಟೆಲ್ಗೆ ಶಿಫ್ಟ್ ಆಗು ಅಂತ ಹೇಳ್ತಾಳೆ. ಯಾಕಂದರೆ ಸ್ವಲ್ಪ ದಿನಗಳು ಉಳ್ಕೊಂಡಿದೆ, ಆ ದಿನಗಳಲ್ಲಿ ನಾವಿಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಆ್ಯಲಿ, ಸುಳ್ಳು ಯಾಕಮ್ಮ ಹೇಳ್ತೀಯಾ, ನೀನು ಇನ್ಸೆಕ್ಯೂರ್ ಆಗ್ತಿದ್ಯಾ ಅಂತ ಹೇಳು. ಅದಕ್ಕೆ ದಿಯಾ ಹೇಳ್ತಾಳೆ, ನಂಗೆ ಗೊತ್ತು ನೀನು ಏನು ಮಾಡ್ತಿದ್ಯಾ ಅಂತ, ನಾನೆಲ್ಲ ನೋಟಿಸ್ ಮಾಡ್ತಾ ಇದ್ದೀನಿ ಅಂತ ದಿಯಾ ಹೇಳ್ತಾಳೆ. ಅದಕ್ಕೆ ಆ್ಯಲಿ ಹೇಳ್ತಾಳೆ, ನಾನಿವಾಗ ಫ್ಲರ್ಟ್ ಮಾಡ್ತಿಲ್ಲ, ಅವನ್ನ ಇಷ್ಟಪಡ್ತಿದ್ದೀನಿ, ಈ ವಿಷಯ ಅವನಿಗೂ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ದಿಯಾ ಕೇಳ್ತಾಳೆ, ಅದಕ್ಕೆ ಅವನು ಏನೇ ಉತ್ತರ ಕೊಟ್ಟ ಅಂತ. ಇದಕ್ಕೆ ಆ್ಯಲಿ ಕೊಂಕ್ ಮಾತಾಡ್ತಾಳೆ, ನಿನ್ನ ಮತ್ತು ಅವ್ನ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿದ್ದಿದ್ರೆ ಅವ್ನು ಯಾಕೆ ನಿಂಗೆ ಬಂದುಬಿಟ್ಟು ಹೇಳಿಲ್ಲ. ಆದರೆ ದಿಯಾಗೆ ಅರ್ಥ ಆಗಿಬಿಟ್ಟಿತ್ತು, ಆ್ಯಲಿ ಬಂದಿರೋದೇ ನನ್ನ ಮತ್ತು ಕುನಾಲ್ ರಿಲೇಷನ್ಶಿಪ್ ಹಾಳು ಮಾಡೋಕೆ ಅಂತ. ಆ್ಯಲಿ ದಿಯಾಗೆ ಹೇಳ್ತಾಳೆ, ನಿನ್ನ ಮತ್ತು ಕುನಾಲ್ ಮದುವೆ ಆಗೋ ತನಕ ನಾನು ಅವನಿಗೆ ಟ್ರೈ ಮಾಡ್ತೀನಿ ಅಂತ. ಇದಕ್ಕೆ ದಿಯಾ ಹೇಳ್ತಾಳೆ, ನನಗೆ ಕುನಾಲ್ ಚಿಕ್ಕ ವಯಸ್ಸಿಂದ ಗೊತ್ತು, ಈ ಕಾಂಪಿಟೇಷನಲ್ಲಿ ನಾನೇ ಗೆಲ್ಲೋದು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ದಿಯಾಗೆ ಸರ್ಪ್ರೈಸ್ ಗಿಫ್ಟ್ ತರೋಕೆ ಅಂತ ಕುನಾಲ್ ಆ್ಯಲಿನ ಕರ್ಕೊಂಡು ಶಾಪಿಂಗ್ಗೆ ಹೋಗ್ತಾನೆ. ಆ್ಯಕ್ಚುಲಿ ದಿಯಾಗೋಸ್ಕರ ಮಂಗಲಸೂತ್ರ ಬೈ ಮಾಡಿದ್ದ. ಆ ಮಾಂಗಲ್ಯನ ಆ್ಯಲಿ ಹಾಕ್ಕೊಂಡು ಟ್ರೈ ಮಾಡ್ತಾಳೆ. ಆ್ಯಲಿ ತುಂಬಾ ಎಮೋಷ್ನಲ್ ಆಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆ ಮಾಂಗಲ್ಯನ ದಿಯಾಗೆ ಕೊಡ್ತಾನೆ. ಆದರೆ ದಿಯಾ ಹೇಳ್ತಾಳೆ, ಈ ಮಾಂಗಲ್ಯನ ನೀನು ಯಾರಿಗೆ ಇಷ್ಟಪಡ್ತಿದ್ಯೋ ಅವನಿಗೆ ಹೋಗಿ ಕೊಡು ಅಂತ. ಇದನ್ನು ಕೇಳಿಸ್ಕೊಂಡ ಕುನಾಲ್ ಶಾಕ್ ಆಗ್ತಾನೆ. ದಿಯಾ ಹೇಳ್ತಾಳೆ, ನಂಗೆ ಗೊತ್ತು ಆ್ಯಲಿ ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ, ನೀನು ಕೂಡ ಅವಳನ್ನು ಪ್ರೀತಿಸ್ತಿದೀಯಾ ಅಂತ ಅಂದ್ಕೊಂಡಿದ್ದೀನಿ, ಸೊ ನನಗೆ ನಿಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ಸೀನಲ್ಲಿ ಆ್ಯಲಿ ಪೇರೆಂಟ್ಸ್ ಅಲ್ಲಿಗೆ ಬಂದಿರ್ತಾರೆ. ಆ್ಯಲಿಗೆ ಅವರನ್ನು ನೋಡಿಬಿಟ್ಟು ಶಾಕ್ ಆಗ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಅವರನ್ನು ಕರೆಸಿದ್ದು ದಿಯಾ ಅಂತ. ದಿಯಾ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನೋ ಸರ್ಪ್ರೈಸ್ ಇದೆ ಬನ್ನಿ ಅಂತ ಕರೆದಿರ್ತಾಳೆ. ಈ ವಿಷಯ ಆ್ಯಲಿಗೆ ಗೊತ್ತಾಗ್ಬಿಡ್ತು. ದಿಯಾ ಮೇಲೆ ತುಂಬಾ ಸಿಟ್ಟಾಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆ್ಯಲಿ, ದಿಯಾ ಮತ್ತು ಕುನಾಲ್ 3 ಜನರನ್ನು ಒಟ್ಟಿಗೆ ನೋಡ್ಬೋದು. ಇವಾಗ ಕುನಾಲ್ ಆ್ಯಲಿ ಹತ್ರ ದಿಯಾ ಅಂತಿದ್ದಾಳೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ. ಅದಕ್ಕೆ ಅವಳು ಹೇಳ್ತಿದ್ದಾಳೆ ನಾನು ನೀನು ಇಬ್ಬರು ಮದುವೆ ಆಗಬೇಕು ಅಂತ. ಇದನ್ನು ಕೇಳಿಸ್ಕೊಂಡು ಆ್ಯಲಿ ದಿಯಾಗೆ ಬೈತಾಳೆ, ಯಾಕೆ ನೀನು ನನ್ನ ಪೇರೆಂಟ್ಸ್ಗೆ ಕರೆಸಿದ್ಯಾ ಅಂತ. ದಿಯಾ ಮತ್ತು ಆ್ಯಲಿ ತುಂಬಾ ಜಗಳ ಆಡ್ತಾ ಇರ್ತಾರೆ. ಇದನ್ನು ತಪ್ಪಿಸಬೇಕಾದ್ರೆ ಒಂದು ವಿಷಯ ಬರುತ್ತೆ. ಆ್ಯಕ್ಚುಲಿ ಮೂವಿ ಸ್ಟಾರ್ಟಿಂಗ್ನಲ್ಲಿ ದಿಯಾನೇ ಆ್ಯಲಿ ಹತ್ರ ಫ್ಲರ್ಟ್ ಮಾಡು ಅಂತ ಹೇಳಿರ್ತಾಳೆ. ಈ ವಿಷಯ ಕುನಾಲ್ಗೆ ಆ್ಯಲಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡ ಕುನಾಲ್ಗೆ ಶಾಕ್ ಆಗುತ್ತೆ. ಕುನಾಲ್ ಸಿಟ್ ಮಾಡಿಕೊಂಡು ಅಲ್ಲಿಂದ ಕಾರ್ನಲ್ಲಿ ಬಂದು ಕೂತ್ಕೊತಾನೆ. ಅವನ ಜೊತೆ ಅವ್ರ ಅಪ್ಪನೂ ಕೂತ್ಕೊತಾರೆ. ಕುನಾಲ್ ಮತ್ತು ಅವರ ಅಪ್ಪ ಕಾರ್ನಲ್ಲಿ ಹೋಗಬೇಕಾದ್ರೆ ಲೊಕೇಶನ್ನ ದಿಯಾ ಮತ್ತು ಆ್ಯಲಿಗೆ ಅವರ ಅಪ್ಪ ಶೇರ್ ಮಾಡ್ತಾರೆ. ದಾರಿಯಲ್ಲಿ ಹೋಗಬೇಕಾದ್ರೆ ಕುನಾಲ್ಗೆ ಅವರಪ್ಪ ಜ್ಞಾನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕುನಾಲ್ಗೆ ಫುಲ್ ಇರಿಟೇಷನ್ ಆಗುತ್ತೆ. ಆಗ ಕುನಾಲ್ ಅವರಪ್ಪನ ಕಾರಿಂದ ಇಳಿಸ್ತಾನೆ. ಆದರೂ ಕುನಾಲ್ ಕಾರ್ನ ಫಾಲೋ ಮಾಡ್ಕೊಂಡು ದಿಯಾ ಮತ್ತು ಆ್ಯಲಿ ಹೋಗ್ತಾರೆ. ಆಮೇಲೆ ಕುನಾಲ್ ಹೇಳ್ತಾನೆ, ನೀವಿಬ್ಬರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ನನ್ನ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ ಅಂತ. ಅದಕ್ಕೆ ದಿಯಾ ಹೇಳ್ತಾಳೆ, ಅವತ್ತು ನೀನು ಹೇಳಿದೆ ಅಲ್ವಾ ನಾನು ಚೀಟ್ ಮಾಡಿದರೆ ಯಾರಿಗೂ ಗೊತ್ತೇ ಆಗಲ್ಲ, ಆ ಥರ ಚೀಟ್ ಮಾಡ್ತೀನಿ ಅಂತ, ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಕುನಾಲ್ ಹೇಳ್ತಾನೆ, ಅದನ್ನು ನಾನು ತಮಾಷೆಗೆ ಹೇಳಿದೆ, ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ಆ ಥರ ಏನೂ ಆಗಲ್ಲ, ನಮ್ಮಿಬ್ಬರ ಬಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಅಂತಾನೆ. ಅದಾದಮೇಲೆ ಕುನಾಲ್ ಆ್ಯಲಿಗೆ ಹೇಳ್ತಾಳೆ, ನಿಂಗೇನು ಅನಿಸುತ್ತೆ ನಮ್ಮಿಬ್ಬರ ಮಧ್ಯೆ ಏನು ಎಕ್ಸೈಟ್ಮೆಂಟ್ ಇಲ್ಲ ಅಂತಾನ, ನಾವಿಬ್ಬರು ತುಂಬಾ ಖುಷಿಯಾಗಿದ್ದೀವಿ, ನಾವಿಬ್ಬರು ತುಂಬಾ ಕಂಫರ್ಟ್ ಆಗಿದ್ದೀವಿ, ನಾನು ಅವಳನ್ನ ಯಾವತ್ತೂ ಬಿಡಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ್ರೆ ದಿಯಾ ತುಂಬಾ ಎಮೋಷ್ನಲ್ ಆಗ್ತಾಳೆ. ಆದರೆ ಇದನ್ನು ಆ್ಯಲಿಗೆ ನೋಡಿಬಿಟ್ಟು ತುಂಬಾ ಬೇಜಾರಾಗ್ತಾಳೆ. ಆದರೆ ಆ್ಯಲಿಗೆ ಅರ್ಥ ಆಗುತ್ತೆ ಕುನಾಲ್ ನನಗೆ ಇಷ್ಟಪಡ್ತಿಲ್ಲ ಅಂತ. ಆ್ಯಲಿ ಸ್ವಲ್ಪ ಹತ್ಬಿಟ್ಟು ನಕ್ಕೊಂಡು ಹೇಳ್ತಾಳೆ, ಬೇಗ ನಡೀರಿ, ಟೈಮ್ ಆಯಿತು, ನಿಮ್ಮಿಬ್ಬರು ಮದುವೆ ಆಗಬೇಕು ಅಂತ. ಇದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಆ್ಯಲಿ ಕುನಾಲ್ ಮತ್ತು ದಿಯಾ ಮದುವೆ ಮಾಡಿಸ್ತಾಳೆ. ಇವಾಗ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ವಿಷಯ ರಿವೀಲ್ ಮಾಡ್ತಾರೆ. ಅವತ್ತು ನೈಟು ವಿಲ್ಲಾದಲ್ಲಿ ಕುನಾಲ್ ಮತ್ತು ಆ್ಯಲಿ ಮಧ್ಯೆ ಏನೂ ಆಗಿರಲಿಲ್ಲ. ಕುನಾಲ್ಗೆ ಆ್ಯಲಿ ಮೇಲೆ ಅಟ್ರಾಕ್ಟ್ ಏನೋ ಆಗಿತ್ತು, ಆದರೆ ಕುನಾಲ್ ಮತ್ತು ಆ್ಯಲಿ ಮಧ್ಯೆ ಏನೂ ಆಗಿರಲಿಲ್ಲ ಅಂತ ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಮಾಡ್ತಾರೆ. ಇಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.